ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆ ಅವರನ್ನ ನೀಡ್ತಾ ಅವರನ್ನ ವೇದಿಕೆಗೆ ಬರಮಾಡ್ತಾರೆ. ಒಂದು ಚಾನ್ಸ್, ನೀವು ವಿದ್ಯಾಭ್ಯಾಸವನ್ನ ಮುಗಿಸಿದ ತಕ್ಷಣ ನಿಮ್ಮ ತಂದೆ ತಾಯಿಗೆ ಒಂದು ನಮಸ್ಕಾರ ಮಾಡೋದ್ರ ಜೊತೆಗೆ ಇವರಿಂದ ಸಹಕಾರ ಪಡ್ಕೊಂಡು 3 ವರ್ಷ ಈಗ ವಿದ್ಯಾಭ್ಯಾಸ ಇವತ್ತು MD ಮಾಡ್ತಾ ಇದ್ದಾರೆ. ಆದ್ರೂ ಒಬ್ಬರಾದ್ರೂ ಕೃತಜ್ಞತೆ ಸಲ್ಲಿಸುವಂತ. ಆದ್ರೆ ಈ ಕಷ್ಟ ಆಗಬಾರ್ದಾಯ್ತು. ಬಹಳ ದೊಡ್ಡ ಸಮುದಾಯ, ಸುಮಾರು 70 ಲಕ್ಷ ರೂಪಾಯಿ ತನಕ ಕೊಟ್ಟಂತಹ ಸಂಘಟನೆ ಈ ವರ್ಷ ಏನು ಎಲ್ಲರಿಗೆ ಕೊಡ್ತಾ ಇರುವಂತಹ ಏಕೈಕ ಸಂಘಟನೆ ಕಾಳಿದಾಸ ಹೆಲ್ತ್ ಮತ್ತು ಎಜುಕೇಶನ್ ಟ್ರಸ್ಟ್. ಈ ಸಂಘಟನೆಯಿಂದ ಸಿದ್ದರಾಮಯ್ಯ ಸರ್ ಒಂದೇ ಒಂದು ನಿಮಿಷ ನಮ್ಮ ಸಂಸ್ಥೆಯಿಂದ ಬೇಡಿಕೆ ಇದೆ. ನಾವು ಮೆಮೊರಾಂಡಮ್ ಕೊಡ್ತೀವಿ. ಇವಾಗ ಏನಿಲ್ಲ, ಇದು ಸ್ಟೂಡೆಂಟ್ಸ್ 20 ನೋಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಹಲವಾರು ಕೆಲಸಗಳನ್ನು ಬಿಡುವು ಮಾಡಿಕೊಂಡು ನನಗೆ ಕ್ಷಮಿಸಬೇಕು. ನನಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ನಾನು ಇದಕ್ಕೆ ಹೋಗ್ಬೇಕು. ಎಲ್ಲಿಗೆ ಬಿಡದಿ ಹೋಗ್ಬೇಕಾಗಿದೆ. ಅಲ್ಲಿಂದ ಬರುತ್ತೆ ಕಿತ್ತೂರ್ಗೆ ಹೋಗ್ಬೇಕು ನಾನು. ಸೊ ಅಲ್ಲಿಂದ ನಾನು ಹೆಚ್ಚು ಹೊತ್ತು ಇರ್ಲಿಕ್ಕಾಗಲ್ಲ. ನಿಮ್ಮೆಲ್ಲರಿಗೂ ಕೂಡ ಶುಭಾಶಯ ಕೋರ್ಲಿಕ್ಕೋಸ್ಕರ ಬಂದಿದ್ದೇನೆ. ನಾನು ಹೇಳಿದ್ದೆ ವಿಜಯಲಕ್ಷ್ಮಿ ಅವರಿಗೆ ದೀಪ ಹಚ್ಚಬೇಕು ಹೋಗ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಇವತ್ತು ಬಹಳ ವರ್ಷಗಳಿಂದ ಇದನ್ನ ಕಾಳಿದಾಸ ಹೆಲ್ತ್ ಎಜುಕೇಶನ್ ಮತ್ತು ಅಹಲ್ಯ ಟ್ರಸ್ಟ್ ವತಿಯಿಂದ ಮಾಡ್ತಾ ಬರ್ತಾ ಇದ್ದಾರೆ. ಡಾಕ್ಟರ್ ಪರಮೇಶ್ ಮತ್ತೆ ಡಾಕ್ಟರ್ ವಿಜಯಲಕ್ಷ್ಮಿ ಪರಮೇಶ್ ಇಬ್ರು ಡಾಕ್ಟರ್ಗಳೇ. ಬೀಗ್ರಲ್ಲ, ಫ್ಯೂಚರ್ ಬೀಗ್ರ. ಏನೋ ಒಳ್ಳೇದಾಗಲಿ ನಿಮ್ಗೆ, ಇವರಿಗೆ ದಂಪತಿಗಳಿಗೂ ಕೂಡ ಒಳ್ಳೇದಾಗಲಿ. ಇವತ್ತು ವಿದ್ಯಾರ್ಥಿಗಳು 250 ಜನ ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಆಗಿದ್ರು. ಅವ್ರು ಗೌರ್ಮೆಂಟ್ ಸೀಟ್ ಸಿಕ್ಕಿರೋದು. ಅದರಲ್ಲಿ 200 ಜನರಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇರ್ತಕ್ಕಂಥ ಕೆಲಸ. ಈಗ ಬಿಡಪ್ಪ ಅದೆಲ್ಲ ಹೇಳೋದಿಲ್ಲ. ಯಾರ್ಯಾರು ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನೀವೆಲ್ಲ MBBS ಪಾಸ್ ಮಾಡಿದ ಮೇಲೆ, ಆಮೇಲೆ MD ಅಥವಾ MS ಮಾಡಿದ ಮೇಲೆ, ಆಮೇಲೆ ನೀವು ಕೂಡ ಸಮಾಜಮುಖಿಯಾದಂತ ಕೆಲಸವನ್ನ ಮಾಡಬೇಕು. ಈಗ ಸ್ಕಾಲರ್ಶಿಪ್ ಸಿಗ್ತದೆ, ಈಗ ತಕ್ಷಣ ಮಾಡಿ ಅಂತ ಹೇಳಲ್ಲ. ನೀವು ಉತ್ತಮವಾದಂತ ಸ್ಥಾನ ಹೋದಾಗ, ಆಗ ನಿಮ್ ಕೈಲಿ ಶಕ್ತಿ ಇರುವಾಗ ನೀವೆಲ್ಲರೂ ಕೂಡ ಸಮಾಜದಲ್ಲಿ ಇರ್ತಕ್ಕಂಥ ಜನರಿಗೆ, ಯಾಕಂದ್ರೆ ಸಮಾಜದಲ್ಲಿ ಅಸಮಾನತೆ ಹೋಗುದೇನೆ ಜಾತಿ ವ್ಯವಸ್ಥೆ ಹೋಗಲ್ಲ. ಸಮಾನತೆ ಬರದೇನೆ ಸಮಾಜ ನಿರ್ಮಾಣ ಆಗಲ್ಲ. ಸಮಾಜ ನಿರ್ಮಾಣ ಆಗಬೇಕಾದ್ರೆ
ಜಾತಿಗೆ ಹೋಗ್ಬೇಕಾದ್ರೆ ನಾವೆಲ್ಲರೂ ಕೂಡ ನಾವು ಏನ್ ಗಳಿಸಿದೀವಿ ಅದ್ರ ಸ್ವಲ್ಪ ಭಾಗನ ಜನರಿಗೆ ಸಮಾಜಕ್ಕೆ ಖರ್ಚು ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ. ನಿಮ್ಮ ಜೀವನ ಸಾರ್ಥಕ ಆಗ್ಬೇಕಾದ್ರೆ ನೀವೆಲ್ಲರೂ ಕೂಡ ಸಮಾಜಮುಖಿಗಳಾಗಿ ಇರಲೇಬೇಕು. ಅದಕ್ಕೋಸ್ಕರ ಡಾಕ್ಟರ್ ವಿಜಯಲಕ್ಷ್ಮಿ ಮತ್ತು ಪರಮೇಶ್ ಅವರು ಗಳಿಸಿದ್ದನ್ನ ಸಮಾಜಕ್ಕೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನೀವು ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಡಾಕ್ಟರ್ ವಿಜಯಲಕ್ಷ್ಮಿ ಪರಮೇಶ್ಗೆ ಮತ್ತೆ ಪರಮೇಶ್ಗೆ ಅವರೆಲ್ಲರಿಗೂ ಕೂಡ ಆಯುಷು ಆರೋಗ್ಯ ಇನ್ನು ದೊರಕಲಿ, ಇಂಥ ಸಮಾಜಮುಖಿಯಾದಂಥ ಕೆಲಸವನ್ನ ಮುಂದುವರಿಸಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು